ಗಂಗಾವತಿಯ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ನ್ಯಾಯಾಲಯದಿಂದ ಜಾಮೀನು ದೊರೆಯಬೇಕು ಎಂದು ಮಂದಿರ ಮಸೀದಿಗಳಲ್ಲಿ ಕಾರ್ಯಕರ್ತರು ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿದರು. ಇದೇ ವೇಳೆ ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶ್ರೀಮತಿ ಅರುಣಾ ಲಕ್ಷ್ಮಿ ಮೇಡಂ ರವರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ ಧೈರ್ಯ ತುಂಬಿದರು. ಶಾಸಕರಾಗಿರುವ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಖಂಡಿತವಾಗಿಯೂ ಜಾಮೀನು ದೊರೆಯಲಿದೆ, ಮತ್ತೆ ಗಂಗಾವತಿ ಕ್ಷೇತ್ರದ ಜನಸೇವೆಗೆ ಆಗಮಿಸಲಿದ್ದಾರೆ ಎಂದು ಶ್ರೀಮತಿ ಅರುಣಾ ಲಕ್ಷ್ಮಿ ಮೇಡಂ ರವರು ತಿಳಿಸಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕರಿಯಣ್ಣ ಸಂಗಟಿ, ಕೊಪ್ಪಳ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವ ಬಸವರಾಜ್ ದಡೇಸೂಗೂರು, ಮಾಜಿ ಅಧ್ಯಕ್ಷರಾದ ಸಿಂಗನಾಳ ವಿರೂಪಾಕ್ಷಪ್ಪನವರು, ನಗರಸಭೆಯ ಅಧ್ಯಕ್ಷರಾದ ಹೀರಾಬಾಯಿ, ಮಾಜಿ ಅಧ್ಯಕ್ಷರಾದ ಮೌಲಾಸಾಬ್, ಪಕ್ಷದ ಮುಖಂಡರುಗಳಾದ ಸೈಯದ್ ಅಲಿ ಅವರು, ಸೈಯದ್ ಜಿಲಾನಿ ಪಾಷಾ, ಖಾದ್ರಿ, ಮನೋಹರ್ ಗೌಡ, ಹೆರೂರು, ಡಿಕೆ ಆಘೂಲಿ, ಸಿಂಗನಾಳ, ಪಂಪಾಪತಿ, ಲಲಿತಾ ಅವರು, ಮುನ್ನಿ ಬೇಗಂ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಿಂದ ಮತ್ತು ಇರ್ಕಲ್ಗಡ ಭಾಗದಿಂದ ಆಗಮಿಸಿದ್ದ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಮ್ಮೆಲ್ಲ ಮುಖಂಡರು, ನಮ್ಮ ತಾಯಂದಿರು, ಮಾತೆಯರು ಎಲ್ಲರ ಜೊತೆ ಕೂಡ ನೇರವಾಗಿ ಮಾತಾಡ್ತಾರ, ಅವ್ರ ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾರೆ. ನಾವು ಕೂಡ ನಮ್ಮ ಆ ಒಂದು ಸಂಕಲ್ಪವನ್ನ ತಿಳಿಸೋಣ, ಅವ್ರ ಜೊತೆಗೆ ನಾವು ಇದೀವಿ. ಯಾವತ್ತೂ ಕೂಡ ಇವತ್ತು ಪಕ್ಷಾತೀತ ಎಲ್ಲ ಕ್ಷಣಗಳಲ್ಲಿ ಆ ಒಂದು ಬದಲಾವಣೆ ಕೂಡ ಆಗಬಹುದು. ಕತ್ತಲಿಂದ ಬೆಳಕಳಿಗೆ 100% ಆಗುತ್ತೆ. ನಮ್ಮೆಲ್ಲರ ಸಂಕಲ್ಪ ಈಡೇರುತ್ತೆ. ಮತ್ತೆ ಅವರು ಶಾಸಕರಾಗಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ. ಅವರು ವಿಜೃಂಭಣೆಯಿಂದ ಸ್ವಾಗತ ಮಾಡಿಕೊಳ್ಳೋಣ. ಈಗ ನಮ್ಮ ತಾಯಿ ಅರುಣಾ ಮೇಡಮ್ ಅವರು ಪಾರ್ವತಿ ಸ್ವರೂಪ ನಾವು ಹೇಳ್ತಿದ್ವಿ. ಪಾರ್ವತಿ ಪರಮೇಶ್ವರ ತಂದೆಯ ಜೊತೆಗೆ ನಾವು ಇದೀವಿ. ಅವ್ರ ಜೊತೆಗೆ ನಾವು ನಿರಂತರವಾಗಿ ಇರ್ತೀವಿ. ಇವತ್ತಲ್ಲ ಮುಂದೆ ಕೂಡ ಇರ್ತೀವಿ ಅಂತ ಹೇಳೋದ್ರ ಮೂಲಕ ಮತ್ತು ನಾವೆಲ್ಲರೂ ಕೂಡ ಶಾಂತ ಚಿತ್ತದ ಸಕಲ ಸಮ ಮತ್ತು ನಮ್ಮ ಎಲ್ಲರ ಸಂಕಲ್ಪ ಈಡೇರಬೇಕಾಗುತ್ತೆ. ಈಡೇರುತ್ತೆ. ಯಾಕಂತಂದ್ರೆ ಇವತ್ತು ನಾವು ಪ್ರತಿಯೊಬ್ಬರು ಕೂಡ ನಾವು ಯಾರೊಂದು ಸ್ವಾರ್ಥಕ್ಕಾಗಿ ನಾವು ಹೇಳ್ತಿಲ್ಲ. ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ, ನಮ್ಮ ನಾಡಿನ ಅಭಿವೃದ್ಧಿಗಾಗಿ, ಕೇವಲ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾದ ವ್ಯಕ್ತಿ ಅಲ್ಲ. ಆ ಮಹಾನ್ ವ್ಯಕ್ತಿ ಇವತ್ತು ಇಡೀ ಕರ್ನಾಟಕದ 23 ಆಗಸ್ಟ್ 4ರಂದು ಸುಪ್ರೀಂ ಕೋರ್ಟ್ನಿಂದ ಅವರಿಗೆ ತಡೆ ಬರುತ್ತೆ. ಅವರಿಗೆ ಸದಸ್ಯತ್ವ ವಾಪಸ್ ಬರುತ್ತೆ. 3ನೇದು ತಮಿಳುನಾಡಿನಲ್ಲಿ ಕೆ ಪೊನ್ನುಮೋಡಿ ಅವರು MLA 2023 ಡಿಸೆಂಬರ್ 1 ಅವರಿಗೆ ಶಿಕ್ಷೆ, ಶಾಸಕ ಸ್ಥಾನ ರದ್ದು ಆಗಿದೆ. ಆದರೆ ಅವರು 2024 ಮಾರ್ಚ್ 11ರಂದು ಶಿಕ್ಷೆಗೆ ಸ್ಥಗಿತ ಆಗಿದೆ. ಶಾಸಕ ಸ್ಥಾನ ಅವರಿಗೆ ಬಂದಿದೆ. ಅದು ಅಲ್ಲದೆ ಅವರು ಇವಾಗ ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರೆ. ಈ ಎಲ್ಲ ನೀವು ಉದಾಹರಣೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮಗೆ ನೀವೆಲ್ಲ ಮಾಡೋದು ದೇವರಲ್ಲಿ ಪ್ರಾರ್ಥನೆ ಮಾಡಿ, ದಯಮಾಡಿ ಆಂಜನೇಯನ ಪಾದವನ್ನು ನಂಬಿಕೊಂಡು ಜನಾರ್ದನ್ ರೆಡ್ಡಿ ಅವರಿಗೆ ಪಾದ ಪದ್ಮಗಳಿಗೆ ನಮಸ್ಕರಿಸಿ, ತಾಯಿ ದುರ್ಗಾದೇವಿ, ಚನ್ನಬಸವ ತಾತನವರನ್ನು ನೆನೆಸುತ್ತಾ ಇವತ್ತು ಈ ಒಂದು ಸಭೆಗೆ ಸೇರಿರುವ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಮುಖಂಡರುಗಳಿಗೆ, ನಗರಸಭಾ ಅಧ್ಯಕ್ಷರಿಗೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿರುವ ಬಸವರಾಜ್ ಅಣ್ಣನವರಿಗೆ ಎಲ್ಲರಿಗೂ ಮೊಟ್ಟ ಮೊದಲು ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ಇವತ್ತು ನೀವೆಲ್ಲರೂ ನಮ್ಮ ಕುಟುಂಬ ಜೊತೆಗೆ ಇದ್ದು ನಮಗೆ ನೈತಿಕವಾಗಿ ಬೆಂಬಲ ನೀಡುತ್ತಿರುವ ತಮ್ಮೆಲ್ಲರಿಗೂ ಮೊಟ್ಟ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜನಾರ್ದನ್ ರೆಡ್ಡಿ ಅವರಿಗೆ ದೈವ ಭಕ್ತಿ, ದೇವರ ಮೇಲೆ ನಂಬಿಕೆ. ಇನ್ನೊಂದು ಮುಖ್ಯವಾದ ವಿಷಯ, ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಯಾರಿಗೂ ಅವರ ಸಾರ್ವಜನಿಕ ಜೀವನದಲ್ಲಿ ಮೋಸ ಮಾಡಿಲ್ಲ. ಅವರು ಅಂಜನಾದ್ರಿ ಹನುಮನ ಆಶೀರ್ವಾದದಿಂದ, ಗಂಗಾವತಿ ಜನತೆಯ ಆಶೀರ್ವಾದದಿಂದ ಶಾಸಕರಾಗಿ ನೀವೆಲ್ಲರೂ ಆಯ್ಕೆ ಮಾಡಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ಈ ಒಂದು
ಘಟನೆ ಏನು ನಡೆದಿದೆಯೋ ಅದರ ಬಗ್ಗೆ ನಾನು ಮಾತನಾಡಲ್ಲ. ನಾವು ಯಾರಿಗೂ ಮೋಸ ಮಾಡಿಲ್ಲ, ನಾವು ಒಂದು ರಾಜಕೀಯ ಕುತಂತ್ರಕ್ಕೆ ಸಿಲುಕಿಕೊಂಡಿದ್ದೇವೆ ಅಂತ ಅನ್ನೋದು ಸತ್ಯ. ಇದು ಇನ್ನೊಂದು, ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಜಾತಿ ರಾಜಕಾರಣ ಮಾಡಿದ್ದವರಲ್ಲ. ಅದು ಮೊಟ್ಟ ಮೊದಲು 60 ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷ ಮುನ್ಸಿಪಾಲಿಟಿ ಅಧ್ಯಕ್ಷರನ್ನು ಮಾಡುವಾಗ ನಾವು ಜನಾರ್ದನ್ ರೆಡ್ಡಿ ಅವರು ನಿಮಗೆ ಒಬ್ಬ ಮೈನಾರಿಟಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರಾಗಿ. ಮೊನ್ನೆ ನಡೆದ ನಗರಸಭೆ ಅಧ್ಯಕ್ಷರಾಗಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನಸ್ಸಲ್ಲಿ ಜಾತಿ, ಕುಲ, ಮತ ಭೇದ ಅನ್ನೋದು ಇಲ್ಲ. ಅವರು ಯಾರಿಗೆ ಮೋಸ ಮಾಡಿದ್ದವರಲ್ಲ. ನಿಮ್ಮೆಲ್ಲರನ್ನು ನಾನು ಒಂದೇ ಒಂದು, ಯಾರೇ ಆಗ್ಲಿ ಧೈರ್ಯ ಕಳ್ಕೋಬೇಡ್ರಿ. ನಾವು ಯಾವತ್ತಿಗೂ ಎದೆಗೊಂಡವರಲ್ಲ. ನಾವು ಹೋರಾಟ ಮಾಡೇ ಮಾಡ್ತೀವಿ. ಅದು ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ತನಕ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡುತ್ತೇವೆ. ಇನ್ನೊಂದು, ಯಾರ್ಯಾರು ಸುಳ್ಳು ಸುದ್ದಿಗಳನ್ನ ಎಬ್ಬಿಸ್ತಾ ಇದ್ದಾರೆ ಅವೆಲ್ಲವನ್ನು ನೀವು ನಂಬಕ್ಕೆ ಹೋಗ್ಬೇಡ್ರಿ. ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ನಾನು ಹೇಳ್ತೀನಿ ಬಂಧುಗಳೇ. ನಮ್ಮ ರಾಜ್ಯದಲ್ಲಿ ಕಾರವಾರ ಶಾಸಕರು ಸತೀಶ್ ಶೈಲ್ ಅವರು 2024 ಅಕ್ಟೋಬರ್ 24ರಂದು ಸಿಬಿಐ ಕೋರ್ಟ್ ಸುಮಾರು 6 ಕೇಸ್ಗಳಲ್ಲಿ ಒಂದೊಂದು ಕೇಸ್ಗೆ 7 ವರ್ಷ ಶಿಕ್ಷೆ ಹಾಕಿದ್ದಾರೆ. ಆದರೆ ಅವರು ತಕ್ಷಣದಿಂದಲೇ ಶಾಸಕತ್ವದಿಂದ ಅನರ್ಹರಾಗಿದ್ದಾರೆ. ನವೆಂಬರ್ 7ನೇ ತಾರೀಕು ಅವರು ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ನವೆಂಬರ್ 24 ಹೈಕೋರ್ಟ್ನಿಂದ ಶಿಕ್ಷೆಗೆ ತಡೆ ಬಂದಿದೆ. ಶಾಸಕತ್ವ ಸ್ಥಾನ ಮತ್ತೆ ವಾಪಸ್ ಬಂದಿದೆ. ನೀವೆಲ್ಲ ನಿಮಗೆ ಇದು ತಿಳಿಬೇಕು, ಗೊತ್ತಾಗಬೇಕು. ಯಾಕಂದ್ರೆ ಶತ್ರುಗಳು ಏನೇನೋ ಸುಳ್ಳು ಸುದ್ದಿಗಳನ್ನ ಎಬ್ಬಿಸ್ತಾ ಇದ್ದಾರೆ. ನಾವು ಹೋರಾಟ ಮಾಡೇ ಮಾಡ್ತೀವಿ. ಯಾವತ್ತಕ್ಕೂ ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಎದೆಗೊಂಡವರಲ್ಲ ಅಂತ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡುತ್ತೇನೆ ಬಂಧುಗಳೇ. ಎರಡನೇದು, ರಾಹುಲ್ ಗಾಂಧಿ ಅವರು ಶ್ರೀ ರಾಹುಲ್ ಗಾಂಧಿ ಅವರಿಗೆ ವಯನಾಡು ಸಂಸದರು ಆಗಿದ್ದಾಗ 2023 ಮಾರ್ಚ್ 23ರಂದು ಸೂರತ್ನ ಒಂದು ಕೋರ್ಟ್ನಿಂದ ಅವರಿಗೆ ಶಿಕ್ಷೆ ಪ್ರಕಟಣೆ ಆಗುತ್ತೆ. 23 ಆಗಸ್ಟ್ 4ರಂದು ಸುಪ್ರೀಂ ಕೋರ್ಟ್ನಿಂದ ಅವರಿಗೆ ತಡೆ ಬರುತ್ತೆ. ಅವರಿಗೆ ಸದಸ್ಯತ್ವ ವಾಪಸ್ ಬರುತ್ತೆ. ಮೂರನೇದು, ತಮಿಳುನಾಡಿನಲ್ಲಿ ಕೆ ಪೊನ್ನುಮೋಡಿ ಅವರು MLA 2023 ಡಿಸೆಂಬರ್ 1 ಅವರಿಗೆ ಶಿಕ್ಷೆ, ಶಾಸಕ ಸ್ಥಾನ ರದ್ದು ಆಗಿದೆ. ಆದರೆ ಅವರು 2024 ಮಾರ್ಚ್ 11ರಂದು ಶಿಕ್ಷೆಗೆ ಸ್ಥಗಿತ ಆಗಿದೆ. ಶಾಸಕ ಸ್ಥಾನ ಅವರಿಗೆ ಬಂದಿದೆ. ಅದು ಅಲ್ಲದೆ ಅವರು ಇವಾಗ ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರೆ. ಈ ಎಲ್ಲ ನೀವು ಉದಾಹರಣೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮಗೆ ನೀವೆಲ್ಲ ಮಾಡೋದು ದೇವರಲ್ಲಿ ಪ್ರಾರ್ಥನೆ ಮಾಡಿ, ದಯಮಾಡಿ ಆಂಜನೇಯನ ಪಾದವನ್ನು ನಂಬಿಕೊಂಡು ಜನಾರ್ದನ್ ರೆಡ್ಡಿ ಅವರಿಗೆ ದೇವತೆಯಾದಂತಹ ದುರ್ಗಾದೇವಿ ಈ ಸಂಕಟವನ್ನು ಒಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಲಿಂಗಾವತಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಜನಾರ್ದನ್ ರೆಡ್ಡಿ ಅಭಿಮಾನಿಗಳು ಎಲ್ಲರೂ ಪ್ರತಿಯೊಬ್ಬರು ಪೂಜೆ ಮಾಡುವ ಮುಖಾಂತರ ಇವತ್ತು ಜನಾರ್ದನ್ ರೆಡ್ಡಿಗೆ ಬಂದಂತ ಸಂಕಟವನ್ನು ಒಳು ಮಾಡಲಿಕ್ಕೆ ಇವತ್ತು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಇವತ್ತು ತಾವು ಧೈರ್ಯವಾಗಿರಬೇಕು, ಧೈರ್ಯ ಹೊಂದಬಾರದು. ಇವತ್ತು ಯಾವುದೇ ಕೆಲಸ ಕಾರ್ಯಗಳಿದ್ರು ತಾವು ಇಲ್ಲಿ ಗಂಗಾವತಿಗೆ ಬಂದು ಇವತ್ತು ಕಾರ್ಯಕರ್ತರು ಉದ್ಯಮಿಸುವಂತ ಕೆಲಸ, ಕಾರ್ಯಕರ್ತರಿಗೆ ಏನು ಬೇಕು ಬೇಡುವಂತ ಕೆಲಸವನ್ನು ಮಾಡುವಂತ ಕೆಲಸ ನಿಮಗೆ ಆ ಭಗವಂತ ನಮಗೆ ಸಹ ನಮ್ಮ ಕುಟುಂಬಕ್ಕೆ ಶಕ್ತಿ ಕೊಡಲಂತ ಹೇಳಿ ನನ್ನ ನಾಲ್ಕು ಮಾತುಗಳು ಮುಗಿಸ್ತೀವಿ. ವಿಶ್ವಾಸ ಬಹಳ ಹೆಚ್ಚಿನ ರೀತಿಯಲ್ಲಿ ಕಾಣಬೇಕಾದ್ರೆ ತಮ್ಮ ಜೊತೆ ನಾವೆಲ್ಲರೂ ಇಡೀ ವಿಶೇಷವಾಗಿ ಗಂಗಾವತಿ ತಾಲೂಕಾದರೂ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಎಲ್ಲರೂ ನಾವು ನಾಯಕರು ಬಟ್ಟೆ ಗಂಗಾವತಿ ತಾಲೂಕು ಅಂತಲ್ಲ, ಇಡೀ ಕೊಪ್ಪಳದಲ್ಲಿ ಇರುವಂತ ಪ್ರಮುಖರು ನಾಯಕರು ಇವತ್ತೆಲ್ಲ ನಮ್ಮ ಜೊತೆ ಫೋನ್ ಮಾತಾಡಿದ್ರೆ ಬಹಳ ವಿಶೇಷವಾಗಿ ನಾವು ಅವ್ರ ಜೊತೆಗೆ ನೀವು ಅಧ್ಯಕ್ಷರೇ ತಾವು ಕೂಡ ಹೇಳ್ರಿ ಮಾತು ಅಂತ ಬಹಳಷ್ಟು ಹೇಳಿದ್ರೆ ತಮ್ಮ ಜೊತೆಗೆ ನಾವೆಲ್ಲರಿದ್ದೀವಿ. ಅವ್ರನ್ನ ಮಾತಾಡಿಸುವವರೆಗೆ ಹೋಗ್ತೀವಿ. ಅವ್ರು ನಮ್ಮನ್ನೊಂದು ಹಿರಿಯರು ಮನೆಯಲ್ಲಿ ನಾವು ಪಾಲಿಟಿಕ್ಸ್ಗಿನ ಒಂದು ಕುಟುಂಬದಲ್ಲಿ ಹಿರಿಯರು ಅಣ್ಣರಂತವರೆಲ್ಲರೂ ಭಾವಿಸಿ ಅವ್ರ ಜೊತೆ ನಾವೆಲ್ಲ ಇರುವಂತೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಶಾಸಕ ಆಯ್ಕೆ ಆದ್ಮೇಲೆ ಆತನ ಭರವಸೆ ಮೇಲೆ ನೀವೆಲ್ಲರೂ ಆಯ್ಕೆ ಮಾಡಿದ್ರಿ. ನಂತರ ಭಾರತೀಯ ಜನತಾ ಪಕ್ಷ ಸೇರಿದ ಮೇಲೆ ನೀವು ಸಹಿತ ಸಹಕಾರದಿಂದ ಎಲ್ಲರ ಜೊತೆಗಿನ ಪಕ್ಷದ ಒಂದು ಸಂಘಟನೆ ಕೈ ಜೋಡಿಸಿದ್ರಿ. ಅದರ ಜೊತೆಗೆ ಮುಂದಿನ ಅಭಿವೃದ್ಧಿ ವಿಷಯದಲ್ಲಿ ಬಹಳ ಆಸೆ ಇಟ್ಕೊಂಡಿದ್ವಿ. ಮುಂದಾದ್ರೂ ನಾವು ನಿರಾಶೆ ಆಗ್ತಕ್ಕಂಥ ಯಾವುದೇ ಭಾವನೆಗಳು ನಮ್ಮಲ್ಲಿ ಇರಬಾರ್ದು. ಯಾಕಂದ್ರೆ ರಾಜಕೀಯದಲ್ಲಿ ವೈರಿಗಳ ಸಿಕ್ಕಾಗ ಅಷ್ಟು ಅನೇಕ ಅಪರಾಧಗಳನ್ನ ರಾಜಕೀಯವಾಗಿ ಮಾಡ್ತಿರ್ತಾರೆ. ಆದ್ರೆ
ನಾವು ಯಾರು ಸಿಕ್ಕಾಗ್ತಿರ್ತೀವಿ ಅವರು ಸ್ವಲ್ಪ ತೊಂದರೆಗಳಾಗ್ತವೆ ಅಷ್ಟೇ ಈ ರಾಜ್ಯದಲ್ಲಿ. ಆ ನಿಟ್ಟಿನಿಂದ ಮಾನ್ಯ ಜನಾರ್ದನ್ ರೆಡ್ಡಿಯವರು ಏನಂತ ಒಂದು ಕೋರ್ಟ್ ಆದೇಶ ಆಗಿದೆ ಇದಂತಲ್ಲ, ನಾವು ಗೌರವಿಸ್ತೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೇದಾಗುತ್ತೆ ಅನ್ನೋ ವಿಚಾರ ನಮಗೆ ಭರವಸೆ ಇದೆ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂತ ಬಂದ್ರೆ ಜನಾರ್ದನ್ ರೆಡ್ಡಿ ಅವರ ಅವಶ್ಯಕತೆ ಇದೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಕಳೆದ ಒಂದು 25-30 ವರ್ಷದ ನನ್ನ ಜೀವನದಲ್ಲಿ ಕೆಲವೇ ಅವಧಿಯಲ್ಲಿ ಮಾತ್ರ ಇದು ಅಭಿವೃದ್ಧಿ ಆಗಿದೆ. ಬಟ್ ಇವರು ಆಯ್ಕೆ ಆದ ನಂತರ ನನಗೊಂದು ಭರವಸೆ ಇದೆ. ಯಾಕಂದ್ರೆ ಬಳ್ಳಾರಿಯಲ್ಲಿ ನಾನು ಲಾ ಗ್ರಾಜುಯೇಷನ್ ನಾನೆಲ್ಲ ಕಾಲೇಜ್ ಮಾಡಿದ್ದು ನಾನು. ಆ ಸಂದರ್ಭದಲ್ಲಿ ಅನೇಕ ನಾನು ರಸ್ತೆಗಳಲ್ಲಿ ನಾನು ಆ ಊರೆಲ್ಲ ಸುತ್ತಾಡ್ಕೊಂತು ನೋಡಿದ್ದೀನಿ ನಾನು. ಅದು ಎಲ್ಲಿವರೆಗೂ ಚಾಲೆಂಜ್ ಬರ್ತಾ ಇತ್ತು. ಬಟ್ ಅವರು ಬಂದ ನಂತರ ಇಡೀ ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ನಗರನೇ ಒಂದು ಏನೊಂದು ಸ್ವರೂಪನೇ ಬೇರೆ ಆಗೋಗಿದೆ. ಆ ರೀತಿ ಒಂದು ಭರವಸೆಯನ್ನು ನಾವು ಇಟ್ಟಿದ್ವಿ. ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ನ್ಯಾಯಾಲಯದ ಒಂದು ಏನು ಇದ್ರ ಮೇಲೆ ಅವ್ರು ಬರ್ತಾರೆ, ಅವ್ರು ಅಭಿವೃದ್ಧಿ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ನಾವು ಸ್ವಾಗತ ಮಾಡ್ಕೊಂತೇವೆ. ನಾನು ಮಾತನಾಡಿ ಮುಗಿಸ್ತೇನೆ. ಇವತ್ತು ಮಾನ್ಯ ಜನಾರ್ದನ್ ಸಾಹೇಬರಿಗೆ ಏನು ಕಾನೂನು ಕೊಡ್ಕೊಂಡು ಬಂದಿದೆ, ಬಹುಶಃ ಎಲ್ಲ ಕಾರ್ಯಕರ್ತರಲ್ಲಿ ಅವರ ಅಭಿಮಾನಿಗಳಿಂದ ಅತ್ಯಂತ ನೋವು ಮತ್ತು ದುಃಖ ಪಟ್ಟಿದೆ. ಬಹುಶಃ ಮುಂದೆ ನಮ್ಮ ಸಾಹೇಬರಿಗೆ ಆದಷ್ಟು ಬೇಗನೆ ನಿಜವಾಗಿ ಬಂದ್ರೆ ಅವರೆಲ್ಲರೂ ಆತ್ಮಸ್ಥೈರ್ಯ ಬರ್ತದೆ. ಯಾಕಂದರೆ ಸುತ್ತಮುತ್ತತಕ್ಕಂಥ ವಾತಾವರಣದಲ್ಲಿ ಟೀಕೆಗಳು, ಟಿಪ್ಪಣಿಗಳು ರಾಜಕಾರಣದಲ್ಲಿ ಸಹಜ. ಬಹುಶಃ ಅದನ್ನು ಕಾರ್ಯಕರ್ತರು ಹಳ್ಳಿಯಲ್ಲಿ ಗಲ್ಲಿಗಳಲ್ಲಿ ಮಾತಾಡ್ಸೋದು ನಮ್ಮ ಕಾರ್ಯಕರ್ತರು ಸ್ವಲ್ಪ ಧೈರ್ಯ ಕಡಿಮೆ ಆಗಿದೆ. ಈ ಒಂದು 20 ದಿನದಲ್ಲಿ ಸಾಹೇಬರಿಗೆ ಏನಾದರೂ ಅನುಕೂಲವಾಗಿ ಬರ್ತಂತ ನೀವು ಮೊನ್ನೆ ನಮಗೆ ಬಂದ ಬೇಕಾದಾಗ ಹೇಳಿದ್ರಿ. ಅದೇ ಮಾತ್ರ ಎಲ್ಲ ಕಾರ್ಯಕರ್ತರು ನಾವು ಹೇಳ್ತೀವಿ, ದಯವಿಟ್ಟು ತಾವು ಕಾನೂನು ಹೋರಾಟ ಮಾಡಿರಿ. ಇಡೀ ಕ್ಷೇತ್ರದ ಎಲ್ಲ ಮಹಿಳೆಯರು, ಪುರುಷರು, ಹಿರಿಯರು, ಕಿರಿಯರು ತಮ್ಮ ಜೊತೆ ನಾವು ಇದ್ದೀವಿ. ಯಾವುದೇ ಕಾರಣಕ್ಕೂ ಕಟ್ಟಿಸ್ಬಿಟ್ಟಲ್ಲಿ ನಾವು ನಿಮ್ಮ ಜೋಡಿ, ನೀವು ನಮ್ಮ ಜೋಡಿ ಜೊತೆಯಾಗಿರೋಣ. ಮುಂದೆ ಏನೇ ಪರಿಸ್ಥಿತಿ ರಾಜಕೀಯ ಶಾಸಕರಲ್ಲ ನಮಗೆ, ಮತ್ತು ಈ ಒಂದು ವ್ಯವಸ್ಥೆಯನ್ನು ಎದುರಿಸಬೇಕಂತ ಅನಿವಾರ್ಯ ನಮ್ಮೆಲ್ಲರಿಗಿದೆ. ದಯವಿಟ್ಟು ನಿಮ್ಮೆಲ್ಲರ ಕಡೆಗೆ ಹೋಗ್ಬಿಟ್ಟು ಕೇವಲ ಒಂದೇ ಒಂದು ರೂಪಾಯಿ ಹಣವನ್ನು ತೆಗೆದುಕೊಳ್ಳಾದೆ ಎಲ್ಲ ಕಾರ್ಯಕರ್ತರು ತುಂಬಾ ದೂರದಿಂದ ಇವತ್ತು ತಮ್ಮ ಅಭಿಮಾನಕ್ಕೋಸ್ಕರ ಬಂದಿದ್ದಾರೆ. ರೆಡ್ಡಿ ಸಾಹೇಬರ ಪರವಾಗಿ, ತಮ್ಮ ಪರವಾಗಿ ಎಲ್ಲ ಕಾರ್ಯಕರ್ತರು, ಮಹಿಳೆಯರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ನೀವು ಯಾವತ್ತೂ ಎದೆ ಮುಂದೆ ಬೇಡಿ, ಆಗಾಗ ಕ್ಷೇತ್ರಕ್ಕೆ ತಾವು ಬರಬೇಕು. ನಮ್ಮ ಕಾರ್ಯಕರ್ತರ ಕರ್ತವ್ಯದಲ್ಲಿ ಭಾಗಿಯಾಗುವಂತೆ ವಿನಂತಿ ಮಾಡಿಕೊಂಡು ಎಲ್ಲರಿಗೂ ಒಂದಿಷ್ಟು ನಾವು ಮಾತು ಮುಗಿಸ್ತೀನಿ. 11ನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ, ಅದೇ ರೀತಿಯಾಗಿ ಗಂಗಾವತಿಯ ಆರಾಧ್ಯ ದೈವ ಚನ್ನಬಸವ ತಾತನವರಿಗೆ ಮತ್ತು ಗ್ರಾಮ ದೇವತೆ ದುರ್ಗಾದೇವಿಗೂ ಮತ್ತು ಕರುಣಸಾರ ದರ್ಗಾಕ್ಕೂ ಮತ್ತು ಅನೇಕ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸಿ ಎಲ್ಲ ಅಭಿಮಾನಿ ಬಳಗ ತಮ್ಮದೇ ಕುಟುಂಬ, ತಮ್ಮ ಕುಟುಂಬದ ಸದಸ್ಯರು ನಾವು, ಬೇರೆದವ್ರು ಯಾರಿಲ್ಲ. ಏನೇ ಜನ ಹೇಳ್ತಾರ ತಾವು ಏನು ಎದೆ ಮುಂದೆ ಇರಿ ಅಂತ ನಮ್ಗೆ ಧೈರ್ಯ ತುಂಬಿರಿ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಕಾಪಾಡ್ತಾನ. ತಾವು ಏನು ಯಾರಿಗೇನು ಕೆಟ್ಟದ್ದು ಮಾಡಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಪದ್ಯ ಬರ್ತಿದ್ದು ಸಾವಿರ ಸಲಗೆ ಇವನ್ ತಮ್ಮ ಉದಾಹರಣೆ ಕೊಟ್ಟರೆ ಬರ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ. ಜನ ಈಗಾಗಲೇ ಏನೋ ವಾಪು ಹೇಳ್ತಾರೆ, ಮೇಲೆ ನಿಂತ್ಕೊಂಡು ನೋಡಕತ್ತಾರ, ಮುಳುಗಿ ಬಿಟ್ರಪ್ಪ, ಅವ್ರು ಮುಳುಗಿ ಬಿಟ್ರಂತ. ಮುಳುಗಿಲ್ಲಪ್ಪ, ಡೈ ಹೊಡೆದು ದಡ ಸೆಡಕತ್ತೀವಿ. ಇದು ಯಾವತ್ತಿಗೂ ನೆನಪಿರಲಿ ಅಂತಂದೇಳಿ ಎಲ್ಲ ನಮ್ಮ ಅಭಿಮಾನಿ ಬಳಗದ ವತಿಯಿಂದ ನಾನೆಲ್ಲ ತಮ್ಮನ್ನು ಮತ್ತೊಮ್ಮೆ ವಂದಿಸಿ, ತಾವು ಏನು ಧೈರ್ಯ ಬಿಡಬೇಡ್ರಿ. ಇದೇ ತಿಂಗಳೊಳಗೆ ಸಾಹೇಬರು ಹೊರಗೆ ಬರ್ತಾರೆ. ಆ ಕೇಸ್ ಎಲ್ಲ ಕ್ಲೋಸ್ ಆಗ್ತಾವೆ ಅನ್ನೋದು ನಮ್ಗೆ ಧೈರ್ಯ ಇದೆ. ದೇವರಲ್ಲಿ ನಾವು ನಂಬಿಟ್ಟಿವಿ. ನಾವು ಕೆಲವೊಂದು ದೇವರಲ್ಲಿ ನಾವು ಸಂಕಲ್ಪ ಮಾಡಿ ಬಂದೀವಿ. ಕೆಲವೊಂದು ನಾವು ಸದಸ್ಯರು, ನಗರಸಭಾ ಸದಸ್ಯರು, ನಿಜವಾಗ್ಲೂ ಅದು ಹಾಗೇ ಆಗುತ್ತೆ. ನಾವು ಅದು ಪಣ ಕೊಟ್ಟಿವಿ. ಅದು ಧೈರ್ಯದಿಂದ ಇರ್ತಾವೆ ಮೇಡಮ್. ನಮಸ್ಕಾರ. ಭಾರತೀಯ ಮೇಡಮ್ ಅವರು ಸಾರ್ವಜನಿಕ ಕೆಲಸ ಮಾಡಿರ್ತಕ್ಕಂಥದ್ದು ಗಂಗಾವತಿ ವಿಧಾನಸಭೆಗೆ ಹೆಸರಿರ್ತಕ್ಕಂಥ 101 ದೇವಸ್ಥಾನ, ಗುಡಿ ಗುಂಡಾರಗಳು ಕೂಡ ಶಾಸಕರು ಸಂದರ್ಭದಲ್ಲಿ ಅವರು ತಮ್ಮ ಕೈಯಿಂದ ಏನು ಸೇವೆ ಆಗತ್ತೆ ಮಾಡಿದ್ದಾರೆ. ಅದೇ ಥರ ನಮ್ಮ ಕರ್ನೂಲ್ ಸ್ವಾಮಿ ದರ್ಗಾದಲ್ಲಿ ಕೂಡ ನಮಗೂ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದೇ ಇರ್ತಕ್ಕಂಥ ನಮ್ಮ ಕಿಲ್ಲಾ ಏರಿಯಾಗಿರ್ತಕ್ಕಂಥ ಮುಜಾವರ್ ರಸೂಲ್ ಅವರು ಅಲ್ಲಿರ್ತಕ್ಕಂಥ ಮಾಬಸವ ಜಂಡಿಕಟ್ಟೆ ಆಗಲಿ, ಬಲೂಡಿ ಕ್ಯಾಂಪ್ ಆಗಲಿ, ನಮ್ಮ ಸಮಾಜ ಅಂದರೆ ಜಾರಡಿ ಸಾಹೇಬರು ಯಾವತ್ತೂ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಮಾನವ ಕುಲ ಒಂದ ಅಂತ ಹೇಳ್ತಕ್ಕಂಥ ಭಾವದಿಂದ ಇರ್ತಕ್ಕಂಥ ವ್ಯಕ್ತಿಗಳು. ಅವರಿಗೆ ನ್ಯಾಯ ಸಿಗುತ್ತೆ. ನಾವು ಪ್ರತಿ ಉತ್ತರ ಕೊಡ್ತೀವಿ ಮತ್ತು ವಿಶ್ವಾಸ ಇದೆ. ನ್ಯಾಯಾಲಯ ದೇವತೆ ಮೇಲೆ ನಮ್ಮ ನಂಬಿಕೆ ಇದೆ. ಆ ನ್ಯಾಯ ದೇವತೆ ಏನಂದರೆ ಹೈಕೋರ್ಟ್ನಲ್ಲಿ ನಮಗೆ ಶಾಸಕರಿಗೆ ಮತ್ತೆ ತಡೆಯಾಜ್ಞೆ ಸಿಗುತ್ತೆ ಮತ್ತು ಬೇಲು ಸಿಗುತ್ತೆ ಮತ್ತು ವಿಶ್ವಾಸ ಇದೆ. ಅಮ್ಮ, ನೀವು ಧೈರ್ಯವಾಗಿರಬೇಕು. ನಾವು ಗಂಗಾವತಿ ಜನತೆ ನಿಮ್ಮ ಜೊತೆಗಿದ್ದೀವಿ, ಮುಂದಾದರೂ ಇರ್ತೀವಿ, ಧೈರ್ಯವಾಗಿರಬೇಕು ಅಂತೇಳಿ ಹೇಳಿ ಎರಡು ಮಾತು ಮುಗಿಸ್ತಾ ಇದ್ದೀವಿ. ನಮ್ಮ ಹಿರಿಯರಾಗಿರ್ತಕ್ಕಂಥ 20 ಜನರು
ಇಲ್ಲಿರ್ತಕ್ಕಂಥ ಅಭಿಮಾನಿಗಳು ದೇವತೆಗಳು ಇರ್ತಕ್ಕಂಥ ನಿಮಗೆಲ್ಲರಿಗೂ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳು ಹೇಳಿ, ಈ ಕಾರ್ಯಕರ್ತರು ಇವತ್ತು ನೀವು ಮಾತಾಡಿದ ಮೇಲೆ ನಾವು ಧೈರ್ಯವಾಗಿದ್ದೇವೆ ಅಂತಕ್ಕಂಥ ಮಾತುಗಳು, ಯಾವತ್ತೂ ನಿಮ್ಮನ್ನ ನಾವು ಕೈ ಬಿಡೋದಿಲ್ಲ ಅಂತಕ್ಕಂಥ ಮಾತುಗಳು ಹೇಳಿ ಇವತ್ತು ಅಣ್ಣನವರಿಗೆ ತಾವು ಧೈರ್ಯ ಇದೆ. ಇಲ್ಲಿರ್ತಕ್ಕಂಥ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಈಗಿನ ಅವರು ಶಾಸಕರೇ ಅಂತಕ್ಕಂಥ ಮಾತುಗಳ ಭಾವನೆ ಇದೆ ಕಾರ್ಯಕರ್ತರಲ್ಲಿ. ಯಾವತ್ತೂ ಅವ್ರನ್ನ ಮರೆಯಕ್ಕಾಗಲ್ಲ. ಅವ್ರು ಮಾಡಿರ್ತಕ್ಕಂಥ ಸೇವೆಗಳು ಮತ್ತು ಕ್ಷೇತ್ರದಲ್ಲಿರ್ತಕ್ಕಂಥ ದೇವತೆಗಳಿಗೆ ಇವತ್ತು ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಗ್ಗಟ್ಟಾಗಿ ತಾವೇನು ಹೇಳಿರಿ ಫಸ್ಟ್ ಮಾಡಬೇಕಾದ್ರೆ ಮನೆಗೆ ಅಧ್ಯಕ್ಷ ಮಾಡಿದ್ವಿ, ಆಮೇಲೆ ಒಳ್ಳೆಯದು ಮಾಡಿರ್ತಕ್ಕಂಥ ಮಾತಾಡ್ಕೊಂಡಿವೆ. ಇಡೀ ರಾಜ್ಯದಲ್ಲಿ ಇವತ್ತು ತೆಗೆದುಕೊಳ್ತಕ್ಕಂಥ ದೇಶ ವಿದೇಶಗಳಲ್ಲಿ ಇವತ್ತು ಜನದಂಡೆ ಹೇಳೋದ ಒಂದು ಹೆಸರು ಆಗಿತ್ತು. ಅನೇಕ ಇರ್ತಕ್ಕಂಥ ಇಲ್ಲಿ ಹೇಳಿದೆ, ರಾಹುಲ್ ಗಾಂಧಿ ಅವರು ತಮಿಳುನಾಡಿನಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಆ ಧೈರ್ಯ ನಮಗಿದೆ. ಇವತ್ತು ಯಾರು ಏನು ಇವತ್ತು ಸಂದೇಶ ಕೊಟ್ಟರು ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮ ಜೊತೆಗೆ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದ ಹಿರಿಯರು ಮತ್ತು ಕಾರ್ಯಕರ್ತರು ತಾಯಿ ಜೊತೆಗೆ ಇರ್ತೀವಿ ಅಂತೇಳಿ ಇವತ್ತು ಮಾತಾಡಲಿಕ್ಕೆ ಬಯಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಮುಂಚೆ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಂಜನೇಯ ಅವರ ಭಕ್ತರು ಅವ್ರು ಒಳ್ಳೇದಾಗೇ ಆಗುತ್ತೆ. ಆದಷ್ಟು ಬೇಗ ಅವರು ಬಂದೇ ಬರ್ತಾರೆ. ನಿಮ್ಮಿಂದ ನಾವಿರ್ತೀವಿ, ನಮ್ಮಿಂದ ನೀವು ಇರ್ಬೇಕಂತ ಕೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಮಾಡಿದ್ದಾರೆ, ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಅದೇ ರೀತಿಯಾಗಿ ಎಲ್ಲ ದೇವತೆಗಳು ನಿಮ್ಮ ಕುಟುಂಬದ ಮೇಲೆ ಸರ್ ಮೇಲೆ ಅನುಗ್ರಹ ಇದೆ. ಯಾವುದೇ ಕಾರಣಕ್ಕೂ ತಾವು ಧೈರ್ಯ ಕೊಟ್ಟಿದ್ದೀರಿ. ನಾವು ಇದೇ ಕಾರಣ ನಮ್ಮ ಗಂಗಾವತಿ ಜನತೆ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ತಾಲೂಕು ಜನತೆ ನಿಮ್ಮ ಜೊತೆಗೆ ಸದಾಕಾಲ ಇರ್ತೀವಿ. ನಿಮ್ಮ ಕುಟುಂಬದ ಜೊತೆ ಸರ್ ಜೊತೆ ಏನೇ ಬಂದರೂ ನಾವು ಫೇಸ್ ಮಾಡಿ ನ್ಯಾಯ ಗೆಲ್ತೀವಿ ಅನ್ನೋ ಭರವಸೆ ಐತಮ್ಮ. ನೀವು ಧೈರ್ಯದಿಂದಿರಿ, ನಮಗೂ ಧೈರ್ಯ ಕೊಟ್ರಿ. ಸರ್ ತುಂಬ ಚೆನ್ನಾಗಿ ಬೇಗ ಬರ್ತಾರನ್ನ ಒಂದು ಆಶೆಯಿಂದ ನಾವು ಕಾಯ್ತಾ ಇದ್ದೀವಿ. ಧನ್ಯವಾದಗಳು. ಊಹಾಪೋಹಗಳು ಇಂದಿಗೆ ಕೊನೆಗೊಳ್ಳುತ್ತೆ ಅಂತ ಹೇಳಿ ನಾನು ಸಹ ಭಾವಿಸ್ತಾ ಇದ್ದೀನಿ. ಕಾರಣ ಏನಂದ್ರೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಮ್ಮ ಸಾರ್ ಮೇಲೆ ತುಂಬ ಗಟ್ಟಿಯಾಗಿದೆ. ಆ ನಂಬಿಕೆ ಸಹ ನಮಗಿದೆ. ಹಾಗೆ ಇಲ್ಲಿ ಜನರು ಸಹ ಸಾರ್ನ ಯಾವತ್ತೂ ಯಾವುದನ್ನು ಸರ್ ಇಲ್ಲ ಅಂದಿಲ್ಲ. ಇಲ್ಲಿ ಪ್ರತಿಯೊಬ್ಬರು ನೀವು ಹೇಳಿದಾಗೆ ಯಾವುದೇ ರೀತಿಯ ಜಾತಿ ಧರ್ಮ ಯಾವುದೂ ನೋಡದೆ ಎಲ್ರಿಗೂ ಸಹಾಯ ಮಾಡಿದ್ದಾರೆ. ಎಲ್ಲರೂ ಅವರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಹೃದಯದಲ್ಲಿ ಸಾರ್ನ ಆರಾಧನೆ ಮಾಡ್ತಾ ಇದ್ದಾರೆ. ಅವರ ಆರಾಧನೆ ಅವರಿಗೆ ಆಶೀರ್ವಾದವಾಗಿ ಈ ಕೇಸಿಂದ ಹೊರ ಬರ್ತಾರೆ ಅನ್ನೋ ನಂಬಿಕೆ ಸಹ ಸಂಪೂರ್ಣವಾಗಿದೆ. ಯಾಕೆಂದ್ರೆ ಈ ಕೇಸು ಸುಪ್ರೀಂ ಕೋರ್ಟ್ಗೆ ಹೋದಾಗ ಕ್ಯಾಶ್ ಮಾಡ್ಕೊಂಡು ಬರ್ತಕ್ಕಂಥ ಸಹ ಅವಕಾಶಗಳಿದ್ದಾವೆ. ಕೇಸ್ಗಳು ನೀವು ಸಹ ಉದಾಹರಣೆಗಳನ್ನು ಕೊಟ್ಟರೆ ನಾವು ಸಹ ಇಲ್ಲಿಂದ ಅಲ್ಲಿ ಕೋರ್ಟಿಂದ ಬರ್ಬೇಕಾದ್ರೆ ಅದನ್ನೇ ಯೋಚನೆ ಮಾಡ್ಕೊಂಡ್ಬಂದ್ವಿ. ಬಹಳಷ್ಟು ಈ ರೀತಿ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಸಮಯ ಬಂದು ನಾವು ಹೇಳೋಣ ಅಂತ ಹೇಳಿ ಮೊನ್ನೆ ತಾನೇ ನೀವು ಹೇಳಿದಾಗೆ ತಮಿಳುನಾಡಲ್ಲಿ 24ರಲ್ಲಿ ನಡೆದಿರ್ತಕ್ಕಂಥ ಕೇಸನ್ನು ಸಹ ನಾನು ನೆನಪು ಮಾಡ್ಕೊಂಡು ಬಂದೆ. ಹಾಗೆ ಸರ್ ಸಹ ಈ ಒಂದು ಸಂಕಷ್ಟದಿಂದ ಈ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ತಾರೆ. ಮತ್ತೊಮ್ಮೆ ನಮ್ಮೆಲ್ಲರ ಜೊತೆ ಸೇರ್ತಾರೆ. ಇಲ್ಲಿ ಜನರ ಮನಸ್ಸಲ್ಲಿ ಏನಿದೆ, ಯಾಕಂದ್ರೆ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ ಏನು ಅಂದರೆ ಇಲ್ಲಿ ನ್ಯಾಯ ನೀತಿ ಧರ್ಮ ಎಲ್ಲವೂ ಇದೆ. ಹಾಗೆ ಜನರಿಗೆ ಇಲ್ಲಿ ಇರ್ತಕ್ಕಂಥ ನಾಯಕರು ಕೆಲವೊಬ್ರು ಹೊರಗಡೆ ಇರ್ತಕ್ಕಂಥ ಮಾತಾಡ್ತಾರೆ. ಏನು ಅಂತಂದರೆ ಇಲ್ಲ ಇಲ್ಲಿ ಆಡಳಿತ ಹೇಗೆ ಅಂತಂದೇಳಿ ಅಂದರೆ ನೀವು ಹೇಳಿದಾಗೆ ರಾಜಕಾರಣ ತುಂಬ ನಡೀತಾ ಇದೆ. ಯಾವಾಗ ತುಳಿಬೇಕು ಅನ್ನೋ ಒಂದು ಭಾವನೆ ಇದೆ. ಅವ್ರು ಎಷ್ಟು ತುಳಿಯಕ್ಕೆ ನೋಡ್ತಾರೆ ನಮ್ಮ ಸರ್ ಅದರ 10 ಪಟ್ಟು ಮೇಲೆ ಪುಟಿತಾರೆ ಅಂತೇಳಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಸರ್ಗೆ ಗೆಲುವು ಖಚಿತ ನಿಶ್ಚಿತ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರೂ ನಿಮ್ಮ ಜೊತೆ ಸದಾ ಇರ್ತೀವಿ. ಕಷ್ಟದಲ್ಲಿ ನಾವು ಜೊತೆಗಿದ್ದೇ ಇರ್ತೀವಿ. ಗಂಗಾವತಿ ಜನತೆ ಮಾತ್ರ ಯಾವಾಗಲೂ ನಿಮ್ಮ ಜೊತೆಯಲ್ಲಿದ್ದೀವಿ. ಧೈರ್ಯಗೆಡಬೇಡ್ರಿ. ನೀವು ಬಂದು ಮಾತನಾಡಿದ್ಮೇಲೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ಬಂದಿದೆ. ಏನೋ ಊಹಾಪೋಹಗಳ ಮಾತುಗಳು ಬರ್ತಾ ಇದ್ವು, ಆದರೂ ಕೂಡ ನ್ಯಾಯಕ್ಕೆ ಜಯ ಇದೆ. ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ. ಅಣ್ಣರಿಗೆ ನ್ಯಾಯ ಸಿಗುತ್ತೆ. ನಾವು ಕೂಡ ಧೈರ್ಯವಾಗಿದ್ದೀವಿ. ನಿಮ್ಮ ಕುಟುಂಬದಲ್ಲಿ ನಾವೊಬ್ಬ ಸದಸ್ಯರು, ನಮ್ಮ ಗಂಗಾವತಿ ಜನತೆ ನಿಮ್ಮ ಬೆಂಬಲವಾಗಿ ನಿಂತಿದೆ ಅಮ್ಮ. ಯಾವತ್ತೂ ನಾವು ಕೈ ಬಿಡಲ್ಲ. ಚಂಬಸ್ತಾತನೂ ಕೈ ಬಿಡಲ್ಲ, ಅಮ್ಮನವರು ಕೈ ಬಿಡಲ್ಲ. ಹಾಗೂ ದರ್ಗಾದಲ್ಲಿ ಕೂಡ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ. ಸರ್ವಧರ್ಮ ಸಮಾಜಕ್ಕೆ ಅಣ್ಣರು ಕೂಡ ಪ್ರಾರ್ಥನೆಯನ್ನ ನಮ್ಮ ಎಲ್ಲ ಸಲ್ಲಿಕೆ ಇದೆ. ನ್ಯಾಯ ಸಿಗುತ್ತೆ ಅಮ್ಮ. ನಿಮ್ಮ ಜೊತೆ ನಾವಿದ್ದೇ ಇರ್ತೀವಿ. ನಮಸ್ಕಾರ. ಅರ್ಚಕರನ್ನು ಕರ್ಕೊಂಡು ಪೂಜೆ ಮಾಡಿಸ್ಕೊಂಡು ಆ ಭಾಗದವರೆಲ್ಲರೂ ನಾವು ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಮ್ಮ. ಈ ಕಡೆಲ್ಲ ಕಾರ್ಯಕರ್ತರಲ್ಲಿ ಏನು ಇವತ್ತು ಎಲ್ಲರೂ ತಮ್ಮ ಅಭಿಮಾನದಿಂದಲೇ ಈ ಕಾರ್ಯಕ್ರಮಕ್ಕೆ ಬಂದಂಥವ್ರು, ಯಾರೋ ಅವರಿಗೆ ಬಸ್ ಚಾರ್ಜ್ ಕೊಟ್ಟು ಅಥವಾ ವೆಹಿಕಲ್ ಕೊಟ್ಟು ಬಂದಂಥವ್ರಲ್ಲ. ಆ ಅಭಿಮಾನ ನಿಮ್ಮ ಮುಂದೆ ಕಣ್ಣಿಗೆ ಕಾಣ್ತಾ ಇದೆ ಅಮ್ಮ. ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ. ಎಲ್ಲ ಸಮಾಜದವ್ರ ಜೊತೆಗೆ ಸಾಹೇಬರಿದ್ದಾರೆ, ನಾವು ಸಹಿತ ಅವ್ರ ಜೊತೆಗೆ ಇರ್ತೀವಿ. ದೇವರ ಆಶೀರ್ವಾದ, ಕೃಪಾಶೀರ್ವಾದ ಅವ್ರ ಮೇಲಿದೆ. ಯಾಕಂದರೆ
ಮನುಷ್ಯನಾದರೂ ಕೇಡು ಮಾಡಬಹುದು, ದೇವ್ರು ಕೇಡು ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ. ದೇವರು ಅವ್ರ ಜೊತೆಗಿದ್ದಾರೆ. ಅಂಜನಾದ್ರಿಯನ್ನು ಹನುಮಂತನನ್ನ ಪಾದಕ್ಕೆ ಅವರು ಇದ್ದಾರೆ ಅಂದಮೇಲೆ ಆಂಜನೇಯ ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ಯಾವತ್ತು ಸಂಕೋಲೆಯಿಂದ ಬಿಡಿಸ್ಕೊಂಡು ಬಂದಿರುವಂಥ ತಾಕತ್ತು ಆಂಜನೇಯನಿಗಿದೆ. ಆಂಜನೇಯನ ಕೃಪಾಶೀರ್ವಾದ ಅವ್ರ ಮೇಲೆ ಇರೋದ್ರಿಂದ ಈ ನಮ್ಮ ಗಂಗಾವತಿ ಕ್ಷೇತ್ರಕ್ಕೆ ಸಹಿತ ಅವ್ರು ಮತ್ತೆ ಬಂದು ಅಭಿವೃದ್ಧಿಯನ್ನು ಪಡಿಸ್ತಾರನ್ನೋ ಒಂದು ಅಭಿಮಾನ ನಮಗೂ ಇದೆ. ನೀವು ಧೈರ್ಯವಾಗಿರಮ್ಮ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ಆಮೇಲೆ ಕಾರ್ಯಕರ್ತರು ಸಹಿತ ಯಾವತ್ತೂ ನಿಮ್ಮ ಜೊತೆಗಿರ್ತಾರಂತೇಳಿ ಈಗ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮಗೆ ಧನ್ಯವಾದಗಳು. ಬಂದಿದ್ದೀವಿ, ಅಲ್ಲಿ ಹೈದರಾಬಾದ್ಗೆ ಕಳಿಸ್ಕೊಡ್ತೇವೆ. ಈ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ವಂದಿಸಿ ಮತ್ತು ನಿಮ್ಮೆಲ್ಲರ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಎಲ್ಲ ಕಾರ್ಯಕರ್ತರು ಯಾರೂ ಕೂಡ ಎದೆಗುಂದತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅಂತಕ್ಕಂಥದ್ದು ಅದು ಸಣ್ಣ ಶಕ್ತಿ ಅಲ್ಲ. ಅವರ ಶಕ್ತಿ ಏನನ್ನೋದು ಇಡೀ ರಾಜ್ಯ ದೇಶಕ್ಕೆ ಬರ್ತಕ್ಕಂಥದ್ದು. ಇವತ್ತು ನಾನು ನನ್ನ ಅಭಿಪ್ರಾಯ ತಿಳಿಸಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಒಳ್ಳೆಯವರಿಗೆ ವನವಾಸ ಅಂತಕ್ಕಂಥದ್ದು ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಪದ್ಧತಿ. ಇವತ್ತು ಮಹಾಭಾರತದಲ್ಲಿ ಕೂಡ ವನವಾಸ ಅನುಭವಿಸಿದ್ರು ಮತ್ತೆ ಯುದ್ಧ ಮಾಡಿರೋ ಅವರು ರಾಜ್ಯ ಗೆಲ್ಲಬೇಕ. ಹೀಗಾಗಿ ಇದೊಂದು ಸಣ್ಣ ಅಜ್ಞಾತವಾಸ ಅಂತ ನಾನು ಅನ್ಕೊಂತೀನಿ. ಹೀಗಾಗಿ ಯಾರೂ ಎದುರಿರ್ತಕ್ಕಂಥ ಪ್ರಶ್ನೆ ಇಲ್ಲ. ಒಬ್ಬ ರಾಜನ ರಾಜ್ಯವನ್ನ ಕುತಂತ್ರದಿಂದ ಕಿತ್ಕೋಬಹುದು, ಆದ್ರೆ ಆ ರಾಜ್ಯ ಮತ್ತೆ ರಾಜ್ಯ ಕಟ್ಟಿ ಮತ್ತೆ ರಾಜ್ಯನಾಗಿ ಮತ್ತೆ ರಾಜ್ಯ ಆಳೋದು ನಿಶ್ಚಿತ, ಪ್ರಜೆಗಳನ್ನ ಕಾಪಾಡೋದು ಖಂಡಿತ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ 68,700 ಜನಾರ್ದನ್ ರೆಡ್ಡಿ ಇದ್ದೀವಿ. ನಮ್ಮನ್ನ ಫೇಸ್ ಮಾಡಬೇಕಾಗಿದ್ದು ಅವ್ರಿಗೆ ಯಾರಿಗೆ ಸಾಧ್ಯ ಇಲ್ಲ. ನಾವು ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಈ ವಿಧಾನಸಭಾ ಕ್ಷೇತ್ರ ಪ್ರತಿಯೊಬ್ಬ ಪ್ರಜೆಯ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ನಾವು ವಿಶ್ವಾಸವನ್ನ ವ್ಯಕ್ತಪಡಿಸೋದಿಲ್ಲ. ಇಲ್ಲಿ ಹೋಗಿ ಪೂಜೆ ಮಾಡಿಸುವುದರ ಮೂಲಕ ಮತ್ತು ತಾಯಿ ಪಂಪಾ ಸರೋವರದ ವಿಜಯಲಕ್ಷ್ಮಿ ಪೂಜೆ ಮಾಡಿಸಿ, ಅದೇ ರೀತಿಯಾಗಿ ತಾಯಿ ದುರ್ಗಾದೇವಿ ಆದಿಶಕ್ತಿಯ ಒಂದು ಪೂಜೆ ಮಾಡಿಸುವುದರ ಮೂಲಕ ಮತ್ತು ಗಂಗಾವತಿ ಆರಾಧ್ಯ ದೈವ ಚೆನ್ನಬಸವ ತಾತನವರಿಗೆ ಅಭಿಷೇಕ ಮಾಡಿಸಿ, ಅದರ ನಂತರ ತಾಯಿ ರಾಮದೇವತೆ ದುರ್ಗಾದೇವಿಯ ಪಾದಗಳಿಗೆ ಕೂಡ ನಾವು ಪೂಜೆಯನ್ನು ಮಾಡಿಸಿ, ತದನಂತರ ನಮ್ಮ ಕರ್ನೂಲ್ ತಾತ ದರ್ಗಾದ ಪೂಜೆಯನ್ನು ಮಾಡಿಸುವುದರ ಮೂಲಕ ಮತ್ತು ಗಂಗಾವತಿಯ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಅಲ್ಲಿ ವಿಘ್ನೇಶ್ವರನ ಪೂಜೆ ಮತ್ತು ನವಗ್ರಹಗಳ ಪೂಜೆ ಮತ್ತು ಅದೇ ರೀತಿ ಆಂಜನೇಯನ ಪೂಜೆ ಮಾಡಿಸೋದ್ರ ಮೂಲಕ ನಾವೆಲ್ಲರೂ ಕೂಡ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಆ ಪ್ರಾರ್ಥನೆ ಸುಳ್ಳಾಗಲ್ಲ. ಇವತ್ತು ತಾವೇನು ನಮಗೆ ಭರವಸೆ ಕೊಟ್ಟಿದ್ದೀರಿ, ಶಕ್ತಿ ತುಂಬಿದಿರಿ, ನಿಮ್ಮ ಮಕ್ಕಳು ನೀವು ನಮ್ಮ ಮುಂದಿನ ದಿನಮಾನದಲ್ಲಿ ಮತ್ತೆ ಶಾಸಕರಾಗಿ ನಮ್ಮ ನಾಯಕರಾದ ಜನಾರ್ದನ್ ರೆಡ್ಡಿ ಅವರು ಬರ್ತಾರೆ ಮತ್ತು ಅವರೇ ಒಂದು ಗಂಗಾವತಿ ಅಭಿವೃದ್ಧಿಗೆ ಕಾರಣಕರ್ತರಾಗ್ತಾರೆ ಅಂತೇಳಿ ನಾವು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಅದು ಸತ್ಯ ಕೂಡ ಹೌದು. ಆ ನಮ್ಮೆಲ್ಲರ ಪ್ರಾರ್ಥನೆ ಆ ದೇವರಿಗೆ ಇಟ್ಟಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಇಡೀ ಗಂಗಾವತಿ ಕ್ಷೇತ್ರದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವೆಲ್ಲರಿಗೂ ಕೂಡ ಮತ್ತೊಮ್ಮೆ ಮೊದಲೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತೇನೆ. ಇದಕ್ಕೆ ಪ್ರೀತಿಗೆ ಅಭಿಮಾನಕ್ಕೆ ಬಂದಂಥ ಕಾರ್ಯಕರ್ತರಂದರೆ ಇವರು ಸ್ವಂತ ಸರ್ ಅಭಿಮಾನಕ್ಕೆ ಬಂದವರ. ಆದರೆ ಆ ಆದಿಶಕ್ತಿ ದುರ್ಗಾಮಾತೆ ಆಶೀರ್ವಾದದಿಂದ, ಆಂಜನಾದ್ರಿ ಹನುಮನ ಆಶೀರ್ವಾದದಿಂದ ನಮ್ಮ ಸರ್ ಹೊರಡೆ ಬರ್ತಾರೆ. ಆದಷ್ಟು ಬೇಗನೆ ಯಾವುದೇ ರೀತಿಯಿಂದ ಎದೆ ಬಿಡ್ಬೇಡ್ರಿ. ನಿಮ್ಮೊಂದಿಗೆ ನಾವು ಅಂತೇಳಿ ಇಷ್ಟು ಜನ ಕಾರ್ಯಕರ್ತರಾದಾರ, ಕಾರ್ಯಕರ್ತರ ಪಡೆಯೇನಿದೆ. ದಯವಿಟ್ಟು ಧೈರ್ಯದಿಂದಿರಮ್ಮ. ಆದಷ್ಟು ಬೇಗನೆ ಒಳ್ಳೆಯದಾಗುತ್ತೆ. ಆ ಭಗವಂತ ಯಾವಾಗಲೂ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತಮ್ಮ. ಶಾಸಕತ್ವ ಸ್ಥಾನ ಯಾವತ್ತಿಗೂ ಶಿಕ್ಷೆ ಪ್ರಕಟಣೆ ಆದ ನಂತರ ಶಾಸಕತ್ವ ಸ್ಥಾನ ರದ್ದು ಆಗುತ್ತೆ. ನಾನು ಎಲ್ಲ ಎಕ್ಸಾಂಪಲ್ಗಳನ್ನ ತಮಿಳುನಾಡಿನಲ್ಲಿ ಏನು ಒಂದು ಪೊನ್ನುಮಡಿ MLA ಅವರು 2023 ಡಿಸೆಂಬರ್ 19ರಂದು ಶಿಕ್ಷೆ ಆಗಿದೆ. ಅವರಿಗೆ ಶಾಸಕ ಸ್ಥಾನ ರದ್ದಾಗಿದೆ. ಆದರೆ 2024 ಮಾರ್ಚ್ 11ರಂದು ಅವರಿಗೆ ಶಿಕ್ಷೆ ಸ್ಥಗಿತ ಆಗಿದೆ. ಶಾಸಕ ಸ್ಥಾನ ಬಂದಿದೆ. ಅದರ ಜೊತೆಗೆ ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರೆ. ಎಷ್ಟೋ ಏನೂ ಇಲ್ಲ. ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಶಾಸಕರು, ಕಾರವಾರ ಶಾಸಕರಿದ್ದಾರೆ, ಸತೀಶ್ ಶೈಲ್ ಅವರಿದ್ದಾರೆ. ಅವರಿಗೆ 6 ಕೇಸುಗಳಲ್ಲಿ ಒಂದೊಂದು ಕೇಸುಗಳಲ್ಲಿ 7 ವರ್ಷ ಶಿಕ್ಷೆ ಆಗಿದೆ. ಆದರೆ ಅವರಿಗೆ 1 ತಿಂಗಳ ಅನಂತರ ಶಿಕ್ಷೆ ರದ್ದಾಗಿದೆ. ಅವರಿಗೆ ಶಾಸಕತ್ವ ಸ್ಥಾನ ಬಂದಿದೆ. ನಮ್ಮ ಶ್ರೀಯುತ ರಾಹುಲ್ ಗಾಂಧಿ ಅವರು ನೀವು ನೋಡಿದ್ದೀರಿ, ಅದನ್ನು ನಾನು ಉದಾಹರಣೆಯಾಗಿ ನಾನು ಹೇಳಿದ್ದೀನಿ. ಅವರಿಗೆ 4 ತಿಂಗಳ ಅನಂತರ ಶಿಕ್ಷೆ ಪ್ರಕಟಣೆ ರದ್ದು ಆಗಿದ ನಂತರ ಶಾಸಕತ್ವ ಸಂಸದರ ಸ್ಥಾನ ಹಿಂತಿರುಗಿ ಬಂದಿದೆ. ಯಾವುದೇ ಕಾರಣಕ್ಕೂ ನಮ್ಮ ಬೆಂಬಲಿಗರಾಗಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಲಿ ಎದೆಗೊಂಡು ಸುಳ್ಳು ಸುದ್ದಿಗಳನ್ನು ಎಬ್ಬಿಸೋದು ಬೇಡ. ನಮಗೆ ಹೈಕೋರ್ಟ್ನಲ್ಲಿ ಜಯಕ್ಕೆ ಸಿಗುತ್ತೆ ಜಯ ಅಂತ ನಾನು ಅವರಿಗೆ ಹೇಳಿದೆ.
ಹೈಕೋರ್ಟ್ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯಗಳ ಮೇಲೆ ನಂಬಿಕೆ ಇದೆ. ನಾವು ಹೈಕೋರ್ಟ್ ಅಲ್ಲಿ ಹೋರಾಟ ಮಾಡ್ತೀವಿ, ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡ್ತೀವಿ. ಈ ಸತ್ಯಕ್ಕೆ ಜಯ ಸಿಗುತ್ತೆ. ವೆಬ್ಕಾಸ್ಟಿಂಗ್ ಮುಖಾಂತರ ನೀವು ನಿಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಿದ್ದೀರಿ. ಆದರೆ ಕಾಂಗ್ರೆಸ್ನಲ್ಲಿ ಉಪಚುನಾವಣೆ ಬಗ್ಗೆ ಅನೇಕರು ಹೇಳಿಕೆ ನೀಡ್ತಾ ಇದ್ದಾರೆ. ಅದರಂತೆ ನಿಮ್ಮ ಪಕ್ಷದಲ್ಲೂ ಬರ್ತಾ ಇದೆ. ಒಂದು ಮಾಹಿತಿ ಪ್ರಕಾರ ಗಾಲಿ ಜನಾರ್ದನ್ ರೆಡ್ಡಿ ಅವರ ಉತ್ತರಾಧಿಕಾರಿ ಲಕ್ಷ್ಮೀ ಅರುಣಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಆಗಬಹುದು ಅಂತ? ಈ ಒಂದು ಸಭೆ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಶ್ರೀಯುತ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳು ಎಲ್ಲರೂ ಈ ಒಂದು ಸಭೆಗೆ ಹಾಜರಾಗಿದ್ದಾರೆ. ಅವರ ಒಂದು ನೈತಿಕ ಬೆಂಬಲವನ್ನು ನಮ್ಮ ಕುಟುಂಬಕ್ಕೆ ನೀಡಿದ್ದಾರೆ. ಅವರೆಲ್ಲರಿಗೂ ಮೊಟ್ಟ ಮೊದಲು ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ದೈವಭಕ್ತಿ, ದೇವರ ಮೇಲೆ ನಂಬಿಕೆ ಇರುವ ಶ್ರೀಯುತ ಜನಾರ್ದನ್ ರೆಡ್ಡಿ ಅವರು ಯಾವತ್ತಿಗೂ ಯಾರಿಗೂ ಮೋಸ ಮಾಡಿಲ್ಲ. ಅವರು ಕೇವಲ ಒಂದು ರಾಜಕೀಯ ಕುತಂತ್ರಕ್ಕೆ ಸಿಲುಕಿದ್ದಾರೆ. ಯಾವತ್ತಿಗೂ ಸತ್ಯಕ್ಕೆ ಜಯ ಸಿಗುತ್ತದೆ. ಅವರು ಅವರ ಸಾರ್ವಜನಿಕ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ. ಜಾತಿನ ಇಟ್ಟುಕೊಂಡು ರಾಜಕೀಯ ಮಾಡಿಲ್ಲ. ಅವ್ರಿಗೆ ಜಾತಿ, ಕುಲ, ಮತ ಭೇದ ಯಾವತ್ತಿಗೂ ಇಲ್ಲ. ಅದು ನಿಮ್ಮ ಗಂಗಾವತಿಯಲ್ಲಿ 60 ವರ್ಷಗಳ ನಂತರ ಏನು ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ದಾರೋ ಮೌಲಾ ಸಾಬ್ ಅವರು ಈಗ ಮಹಿಳೆಯರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಅದರ ಮೂಲಕ ನಿಮ್ಮೆಲ್ಲ ಜನಾರ್ದನ್ ರೆಡ್ಡಿ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ಇನ್ನೊಂದು, ನಾವೆಲ್ಲರನ್ನು ನಮಗೆ ಕೆಳಗಡೆ ಕೋರ್ಟ್ನಲ್ಲಿ ಏನಾಗಿದೆ ಅಂತ ನಾನು ಮಾತನಾಡಕ್ಕೆ ಹೋಗಲ್ಲ. ನಮಗೆ ನ್ಯಾಯಾಲಯಗಳ ಮೇಲೆ, ನ್ಯಾಯ ದೇವತೆ ಮೇಲೆ ನಂಬಿಕೆ ಇದೆ. ನಾವು ಕೋರ್ಟಲ್ಲಿ ಹೋರಾಟ ಮಾಡುತ್ತೇವೆ. ಸತ್ಯಕ್ಕೆ ಜಯ ಸಿಗುತ್ತದೆ ಅಂತ ನಾನಿವತ್ತು ನಮ್ಮ ಕಾರ್ಯಕರ್ತರೆಲ್ಲರಿಗೂ, ಅಭಿಮಾನಿಗಳೆಲ್ಲರಿಗೂ ಧೈರ್ಯ ತುಂಬಿದ್ದೀನಿ. ನಮಸ್ಕಾರ. ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಯಾವತ್ತಿಗೂ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಯಾವುದೇ ಕಷ್ಟ ಸುಖಗಳಲ್ಲಿ ನಾವು ಭಾಗವಹಿಸ್ತೀವಂತ ನಿಮಗೆ ಇವತ್ತು ಮಾತು ಕೊಡ್ತಾ ಇದ್ದೀನಿ ಬಂಧುಗಳೇ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಸಾಕಷ್ಟು ಜನ ಮುಖಂಡರುಗಳು ಹೈದರಾಬಾದ್ಗೆ ಬಂದು ನನ್ನನ್ನ ಮಕ್ಕಳನ್ನ ಮಾತನಾಡಿಸಿ ಧೈರ್ಯ ತುಂಬಿದರು. ಎಲ್ಲ ಮುಖಂಡರುಗಳಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರ ಹೆಸರುಗಳನ್ನು ಹೇಳುತ್ತಾ ನನ್ನ 2 ಕೈಗಳನ್ನು ಜೋಡಿಸಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಬಂಧುಗಳೇ. ಯಾರು ಎದುರುಗೊಳ್ಳೋದು ಬೇಡ, ನಾವು ಇದ್ದೇ ಇರ್ತೀವಿ. ಇದೆಲ್ಲ ಆದ್ಮೇಲೆ ನಾನು ಒಂದು ದಿನ ಪ್ರತಿಯೊಬ್ಬರ ಕಾರ್ಯಕರ್ತ ಮನೆಗೆ ನಾನೇ ಬಂದು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಿಮಗೆ ಏನೇ ಆದರೂ ಎಲ್ಲ ಉದಾಹರಣೆಗಳನ್ನು ನಾನು ಹೇಳಿದ್ದೇನೆ ಬಂಧುಗಳೇ. ಯಾವತ್ತಿಗೂ ನೀವು ಶಾಸಕ ಸ್ಥಾನ ರದ್ದು ಆಗೋದು ಅದು ತಾತ್ಕಾಲಿಕ. ಮತ್ತೆ ಈಗಾಗಲೇ ನಮ್ಮ ಕಾರ್ಯಕರ್ತರು ಉದ್ದೇಶಿಸಿ ಅವರಿಗೆಲ್ಲ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾರ್ಯಕರ್ತರು ಕೂಡ ಮತ್ತು ಮುಖಂಡರು ಕೂಡ ನಾವು ಜನಾರ್ದನ್ ಜೊತೆ ಸದಾಕಾಲ ಇದ್ದೀವಿ. ನಮಗೆ ನ್ಯಾಯ ಮೇಲೆ ವಿಶ್ವಾಸ ಇದೆ. ನಮಗೆ ಮೇಲ್ಮನೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಅದು ಮಾನ್ಯ ಸಿದ್ದರಾಮಯ್ಯ ಸ್ವಾಮಿ ಆಶೀರ್ವಾದ ಕೂಡ ಇದೆ. ಹಾಗಾಗಿ ಸಾಹೇಬರು ಆದಷ್ಟು ಬೇಗನೆ ಹೊರಗಡೆ ಬರ್ತಾರೆ ಮತ್ತು ಮುಂದೆ ಶಾಸಕ ಸ್ಥಾನವನ್ನು ಮುಂದರ್ಸ್ಕೊಂಡು ಹೋಗ್ತಾರೆ ಮತ್ತು ಅಭಿವೃದ್ಧಿ, ಗಂಗಾವತಿ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಅಂತ ಹೇಳಕ್ಕೆ ಈಗಾಗಲೇ ಸಾಕಷ್ಟು ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಅವರು ಕೆಲ ನಾಯಕರು ಕೂಡ ಅವ್ರು ಯಾರು ಬಂದು ಹೊರಗಡೆ ಹೇಳಿದ್ದಾರೆ. ಕಾರ್ಯಕರ್ತರು ಅದನ್ನು ಉಳಿಸ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಮಗೆ ವಿಶ್ವಾಸ ಇದೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕೇ ಧನ್ಯವಾದ. ಲಕ್ಷ್ಮೀ ಅಮ್ಮ ಅವರಿಗೆ ನಮಸ್ಕಾರ. ಅಮ್ಮ ಸರ್ ಮೇಲೆ ಕೇಸ್ ಆಗಿದ್ದಂಗೆ ಭಯ ಪಡಬೇಡಿ. ಅವ್ರ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಬರೀ ಸುಖದಲ್ಲಿ ಅಂದರೆ ಆತಂಕದಲ್ಲಿ ಕೂಡ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಮತ್ತೊಂದು ವಿಚಾರ ಏನಂದರೆ, ಇದು ಸರ್ ಇವಾಗ ಓದಿರೋದು ಎಲ್ಲ ದುಷ್ಮನ್ಗಳ ಕೈವಾಡ ಅಷ್ಟೇ. ಇದು ರಾಜಕೀಯ ಕುತಂತ್ರ ಅಷ್ಟೇ. ಯಾಕಂದರೆ ಅವರು ಭಗವಂತನಿಗೆ ಹೇಳ್ತಾರೆ ಬಂದು ಬಡವ್ರ ಕಷ್ಟನ ಕೇಳಬೇಕು, ಬಡವ್ರಿಗೆ ಒಳ್ಳೇದು ಮಾಡ್ಬೇಕಂತ ಏನು ಬಂದ್ರಲ್ಲ, ಅದೇ ಎಲ್ಲರೂ ಕಣ್ಣಲ್ಲಿ ಚುಚ್ತಾ ಇರೋದ್ರಿಂದ ಸರ್ಗೆ ಏನು ಕೆಟ್ಟದಾಗಲ್ಲ, ಒಳ್ಳೆಯದೇ ಆಗುತ್ತೆ. ಆದರೆ ದುಶ್ಮನ್ಗಳು ಎಲ್ಲಿದ್ದಾರ ಬಗಲಲ್ಲೇ ಇದ್ದಾರೆ ಅನ್ನೋದು ಒಂದು ಸಾಧಿಸಿ. ಅವ್ರಿಗೆ ಎಷ್ಟೇ ದುಶ್ಮನ್ಗಳಿರಲಿ, ಎಷ್ಟೇ ಕೆಟ್ಟದಾಗಲಿ ಅಮ್ಮ,
ಸರ್ ಆಂಜನೇಯ ಭಕ್ತ. ಆದರೆ ಸರ್ ಆಂಜನೇಯ ಹೆಂಗ ಬೆಟ್ಟನ ಒಂದೇ ಕೈಯಲ್ಲಿ ಎತ್ತಿ ಹೇಳಿದ್ರು, ಅದೇ ಥರ ಸರ್ ಕಷ್ಟ ಕೂಡ ಒಂದೇ ಕೈಯಲ್ಲಿ ಎತ್ತಿ ಇಳಿಸ್ತಾರೆ ಅನ್ನೋ ಭರವಸೆ ನಮಗಿದೆ. ಆ ದೇವರಲ್ಲಿ ಕೂಡ ನಂಬಿಕೆ ಇದೆ. ಎಲ್ಲರೂ ದೇವರಲ್ಲಿ ನಾವು ಬೇಡ್ಕೊಂಡಿದ್ದೀವಿ ಸರ್, ಆದಷ್ಟು ಬೇಗ ಬರಲಿ ಅಂತೇಳಿ ನಮ್ಮೆಲ್ಲ ಆಸೆ ಆರೈಕೆ ಕೂಡ. ಬ್ರಾಹ್ಮಣಿ ಮೇಡಮ್ ಅವ್ರಿಗೂ ಹೇಳ್ರಿ, ಅವರು ಧೈರ್ಯವಾಗಿದ್ದಾರೆ, ನೀವು ಕೂಡ ಧೈರ್ಯವಾಗಿರಿ. ಅಣ್ಣರಿಗೆ ಸರ್ ಕೂಡ ಎಲ್ಲರಿಗೂ ಧೈರ್ಯವಾಗಿದ್ದಾರೆ ಹೇಳ್ರಿ. ಆಮೇಲೆ ಅಲಿಖಾನ್ ಅಣ್ಣ ಅವ್ರ ಫ್ಯಾಮಿಲಿಗೆ ಅಲಿಖಾನ್ ಅಣ್ಣ ಅವ್ರಿಗೂ ಕೂಡ ಹೇಳ್ರಿ ಧೈರ್ಯವಾಗಿರೋಕೆ. ಸರ್ ಎಲ್ಲರಿಗೂ ಒಳ್ಳೇದು ಮಾಡೋಕೆ ಬಂದಿರೋದು, ಇಲ್ಲೇನು ದುಡ್ಡು ಕಳ್ಕೊಂಡು ನಾನೇನೋ ಮಾಡ್ಕೋಬೇಕು, ನಾನೇನೋ ಒಳ್ಳೇದು ಮಾಡ್ಕೋಬೇಕು ನನಗೋಸ್ಕರ ಅವರು ಗಂಗಾವತಿ ಬಂದವರಲ್ಲ. ಅವ್ರು ಬಂದು 3 ತಿಂಗಳಲ್ಲಿ ಒಂದು ಶಾಸಕರಾಗ್ತಾರಂದ್ರೆ ಇದೇನೋ ಸಣ್ಣ ಮಾತಲ್ಲ. ಅವರು ಎಲ್ಲರೂ ಗಂಗಾವತಿ ಇಡೀ ಕರ್ನಾಟಕದ ಪ್ರೀತಿ ಕೂಡ ಅವ್ರ ಮೇಲೆ ಇದೆ. ಅವ್ರಿಗೆ ಯಾವತ್ತೂ ಕೆಟ್ಟದಾಗಲ್ಲ, ಆಗೋದು ನಾವು ಬಿಡೋದೂ ಇಲ್ಲ. ಅವರಿಗೆ ಏನಂತಾರಲ್ಲ, ಹೆಣ್ಮಕ್ಳ ತಂದೆ ಗಂಡ್ಮಕ್ಳು ಅವರು ಇವಾಗ ಒಳಗಡೆ ಯಾವ ಥರ ಕೇಸ್ ಹಿಂಗಾಗಿದೆ ಅಂದಾಗಿದ್ದ ನಾವು ತಂದೆ ಕಳ್ಕೊಂಡು ಮಕ್ಕಳಾದಂಗಾಗಿ ನಿಜವಾಗ್ಲೂ ಇದು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಮೆಂಬರಿಗೆ ಆ ಥರ ಕಷ್ಟ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾವತ್ತೂ ಸರಿ ಕೆಟ್ಟದಾಗೋದಿಲ್ಲ, ಸರ್ ಒಳ್ಳೆಯದೇ ಆಗಿಲ್ಲ. ಸರ್ ಆದಷ್ಟು ಬೇಗ ಒಳಗಡೆ ಬರ್ತಾರೆ. ನೀವು ಧೈರ್ಯವಾಗಿರಿ. ಬ್ರಾಹ್ಮಣಿ ಮೇಡಮ್ಗೆ ತುಂಬ ಧೈರ್ಯ ಹೇಳಿ, ಅವ್ರ ಅಪ್ಪನ ಮೇಲೆ ತುಂಬ ಜೀವ, ಅವ್ರಿಗೆ ತುಂಬ ಧೈರ್ಯ ಹೇಳಿ, ಹಾಗೆ ಹೇಳಿ ನೀವು ಕೂಡ ಧೈರ್ಯವಾಗಿರಿ. ನಾವು ತುಂಬ ಮಾತಾಡ್ಬೇಕನ್ಸುತ್ತೆ, ಆದರೆ ನೋಡಿ ಮಾತಾಡೋಕ್ಕಾಗ್ತಾ ಇಲ್ಲ. ಎಲ್ಲರಿಗೂ ನೋವಿದೆ ಮೇಡಮ್, ಎಲ್ಲರಿಗೂ ನೋವಿದೆ. ಎಲ್ಲರಿಗೂ ಸರ್ ಮೇಲೆ ಪ್ರೀತಿ ಇದೆ, ಅಭಿಮಾನ ಇದೆ. ಆವಾಗಲಿಂದ ನಾವು ಮಾತಾಡ್ಬೇಕಂತ ಹೇಳ್ತಾ ಇದ್ದೀವಿ, ಆದರೆ ಮಾತಾಡೋಕ್ಕಾಗಿಲ್ಲ, ಲೇಟಾಗಿ ಮಾತಾಡ್ತಾ ಇದ್ದೀವಿ. ನೀವು ಧೈರ್ಯವಾಗಿರಿ ಮೇಡಮ್, ನಿಮ್ಮ ಜೊತೆಗೆ ಯಾವತ್ತೂ ನಾವಿದ್ದೀವಿ. ನಿಮ್ಮನ್ನು ಯಾವತ್ತೂ ನೀವು ನಮ್ಮನ್ನು ಕೈ ಬಿಡಲ್ಲ, ನಾವು ನಿಮ್ಮನ್ನು ಕೈ ಬಿಡಲ್ಲ ಮೇಡಮ್. ಇದು ಎಲ್ಲರೂ ನಾವು ಸತ್ಯವಾಗೂ ಆಡ್ತಾ ಇದ್ದೀವಿ. ನಿಮ್ಮ ಜೊತೆಗೆ ನಾವು ಯಾವತ್ತೂ ಇದ್ದೀವಿ ಮೇಡಮ್. ಧೈರ್ಯವಾಗಿರಿ, ಧೈರ್ಯವಾಗಿರಿ. ಸರ್ ಆದಷ್ಟು ಬೇಗ ಬರ್ತಾರೆ, ಬರಲೇಬೇಕು. ಅವ್ರು ಯಾರನ್ನೂ ಕೆಟ್ಟದ್ದು ಮಾಡಿಲ್ಲ, ಒಳ್ಳೆಯದನ್ನೇ ಮಾಡ್ಯಾರ. ಅವ್ರಿಗೆ ಒಳ್ಳೆಯದೇ ಆಗುತ್ತೆ. ಒಳ್ಳೆಯರಿಂದ ಕಷ್ಟ ಜಾಸ್ತಿ ಅವರಲ್ಲ, ಕಷ್ಟ ಒಳ್ಳೆಯವ್ರಿಗೆ ಬರೋದು, ಅದು ಸ್ವಲ್ಪ ತಡವಾಗಿ ಪರಿಹಾರ ಆಗುತ್ತೆ. ಆದರೆ ಸರ್ ಬಂದೇ ಬರ್ತಾರೆ ಹೊರಗಡೆ, ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ. ಮತ್ತೆ ಅವರು ಶಾಸಕರ ಸ್ಥಾನದಲ್ಲಿ ಕುಂದಿರ್ತಾರೆ. ಇದು ನಮ್ಮ ಶಪಥ, ಇದು ನಮ್ಮ ಆಶೀರ್ವಾದ ಕೂಡ. ನಾವೆಲ್ಲ ದೇವರಲ್ಲಿ ಬೆಳ್ಕೊಂಡಿದ್ದೀವಿ, ಒಳ್ಳೇದಾಗೇ ಆಗುತ್ತೆ ಮೇಡಮ್.